ದಿನ ಸಿಂಪಲ್ ಆದ್ರೂ ಸ್ಮಾಲ್ ಮೂಮೆಂಟ್ಸ್ ತುಂಬಾ ಆಗಿದೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಟುಡಿಯೋಗೆ ಬಂದೆ. ಇವತ್ತು ತಿಂಡಿಯಲ್ಲಿ ಚಿತ್ರಾನ್ನ ತಿಂದೆ. ಸ್ಟುಡಿಯೋ ಬಂದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಿದ್ದೆ. ಅಪಾಯಿಂಟ್ಮೆಂಟ್ಗೆ ಸೆಟ್ ಇತ್ತು ಕೆಲವೊಂದು, ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಏನು ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಇತ್ತು, ಮುಗಿಸ್ಕೊಂಡ್ಬಿಟ್ಟೆ. ಲಂಚ್ ಟೈಮ್ಗೆ ಫ್ರೈಸ್ ತಿನ್ನಬೇಕು ಅನ್ನಿಸ್ತು. ಸೊ ಫ್ರೈಸ್ ಆ್ಯಂಡ್ ಅನ್ನ ಸಾರು ತಿಂದ್ಬಿಟ್ಟು ಕೂತ್ಕೊಂಡಿದ್ದೆ. ಟೈಮ್ ಬಂದರು, ಅಪಾಯಿಂಟ್ಮೆಂಟ್ ಕಂಪ್ಲೀಟ್ ಮಾಡಿದೆ. ಆಮೇಲೆ ಸ್ವಲ್ಪ ಟೈಮ್ ಫ್ರೀ ಇದ್ದೆ, ಮಮ್ಮಿ ಮನೆಗೆ ಹೋಗೋಣ ಅಂತ ಹೊರಟೆ. ಮನೆ ಯಾವಾಗ ಹತ್ರ ಇರುತ್ತಲ್ಲ ಅವಾಗ ಇದೇ ಪ್ರಾಬ್ಲಮ್. ನಾವು ಫ್ರೀ ಇದ್ದಾಗ ಪದೇ ಮನೆಗೆ ಬಿಡೋಗ್ಬಿಡ್ತೀವಿ. ಇಲ್ಲ ಜಾಸ್ತಿ ಹಂಗೆಲ್ಲ ಹೋಗಲ್ಲ ನಾನು, ಅಪರೂಪಕ್ಕೆ ಏನಾದರೂ ಬೇಜಾರೆಲ್ಲ ಆದಾಗ ಹೋಗ್ಬಿಡ್ತೀನಿ. ತಂಗಿ ಫೌಂಟೇನ್ ಪೆನ್ನಲ್ಲಿ ತುಂಬುವಕ್ಕ ಅಂತ ಅಂದ್ಲು, ತುಂಬಿದೆ. ಅದು ನನ್ನ ಹಲ್ಲಿಗೆ ತುಂಬ್ಕೊಂಡ್ಬಿಟ್ಟು ಆಮೇಲೆ ಫ್ರೂಟ್ಸ್ ತಿಂದು ಒಂದು ರಸಮಲೈ ತಿಂದೆ. ಇಲ್ಲಿ ಮಮ್ಮಿ ಏನೋ ಮಾತು ಹೇಳಿದ್ರು ಅಂತ ಇಬ್ರು ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಬ್ರು ಕಿತ್ತಾಟ ಸರಿ ಮಾಡಿದೆ. ಅವಾಗ್ಲಿಂದ ಶಿರೋ ಫುಡ್ಡಿಗೆ ಬಡ್ಕಂತ ಅವನೇ. ಇವನು ತಿಂತಾನೆ ಇರಬೇಕು ನೋಡಿ, ಹೆಂಗೆ ರ್ಯಾಬಿಟ್ ತರ ನಿಂತ್ಕೊಂಡ್ಬಿಟ್ಟು ಊಟ ಮಾಡ್ತಾವನೆ. ಆಮೇಲೆ 3 ಜನ ಬಂದ್ಬಿಟ್ಟು ಅಮ್ಮನ ಹತ್ರ ಊಟ ಮಾಡ್ತಾ ಇದ್ದಾರೆ. ಇವ್ರಿಗೆ ಟ್ರೀಟ್ ಅಂದ್ರೆ ಬಹಳನೇ ಇಷ್ಟ. ನೆಕ್ಸ್ಟ್ ಪಾನಿಪುರಿ ತಿಂದೆ. ನಾನು ತಿಂತಾನೆ ಇರ್ತೀನಿ, ಬಟ್ ನಾನು ಆಚೆ ಫುಡ್ ನ ಅವಾಯ್ಡ್ ಮಾಡ್ಬೇಕು. ಚಿಕ್ಕಿ ನನಗೆ ಒಂದು ಕ್ರಿಸ್ಮಸ್ ಗಿಫ್ಟ್ ತಗೊಂಡ್ಬಂದಿದ್ರು. ಮನೆಗೆ ಬಂದು ಸ್ಯಾಲೆಡ್ ತಿಂದೆ. ಸ್ಯಾಲೆಡ್ ತಿಂದ್ರಿಂದ ಬೀಟ್ರೂಟ್ ನ ಲಿಪ್ಸ್ ಅಲ್ಲಿ ರಬ್ ಮಾಡ್ಕೊಂಡೆ. ಇದೊಂದು ಹ್ಯಾಕ್ ನೋಡಿದ್ದೆ ನಾನು. ಪಿಂಕ್ ಲಿಪ್ಸ್ ಹ್ಯಾಕ್, ನೋ ಫಿಲ್ಟರ್, ನ್ಯಾಚುರಲ್ ಲಿಪ್ಸ್.